ಇಷ್ಟು ದಿನ ಬೀದಿ ನಾಯಿಗಳಿಂದ ಡೆಡ್ಲಿ ದಾಳಿ ಆಗ್ತಿರೋದನ್ನ ನೋಡ್ತಾ ಇದ್ವಿ. ಆದ್ರೆ ಬೆಂಗಳೂರಿನಲ್ಲಿ ಸಾಕು ನಾಯಿಂದ ಆಗಿರೋ ಅಟ್ಯಾಕ್ ಎಂತವರ ಎದೆಯಲ್ಲೂ ನಡುಕ ಹೊಡಿಸುತ್ತೆ. ಮಹಿಳೆಯ ಮುಖ, ಕುತ್ತಿಗೆ, ಕೈಕಾಲು ಹೀಗೆ ಸಿಕ್ಕ ಕಡೆಯೆಲ್ಲ ಕಚ್ಚಿ ಎಳ್ದಾಡಿದೆ. ನರರಾಕ್ಷಸ ಸ್ವರೂಪದ ನಾಯಿಯ ಕ್ರೂರತೆ ಎಷ್ಟಿತ್ತು ಅನ್ನೋದ್ರ ಡೀಟೇಲ್ಸ್ನ ನೀವೇ ನೋಡಿ. ವಾಕಿಂಗ್ ಮಾಡ್ತಿದ್ದ ಮಹಿಳೆ ಮೇಲೆ ಸಾಕು ನಾಯಿ ಡೆಡ್ಲಿ ಅಟ್ಯಾಕ್. ಮುಖ, ಕುತ್ತಿಗೆ, ಕೈ, ಕಾಲು ಗಾಯ. 50ಕ್ಕೂ ಹೆಚ್ಚು ಕಡೆ ಹೋಲಿಗೆ. ಯಮಸ್ವರೂಪಿ ನಾಯಿಯಿಂದ ಆ ಮಹಿಳೆ ಬದುಕುಳಿದಿದ್ದೇ ಗ್ರೇಟ್. ಯಪ್ಪ, ಒಂದು ಸಾಕು ನಾಯಿ ಈ ತರಾನು ದಾಳಿ ಮಾಡುತ್ತಾ? ಎಷ್ಟು ಭಯಂಕರವಾಗಿ ಅಟ್ಯಾಕ್ ಮಾಡುತ್ತಾ? ನಿಜವಾಗ್ಲೂ ಈ ದೃಶ್ಯ ನೋಡ್ತಿದ್ರೆ ಈ ಮಹಿಳೆ ಬದುಕುಳಿದಿದ್ದೇ ದೊಡ್ಡ ಅದೃಷ್ಟವೇ ಬಿಡಿ. ಮಾತಿಲ್ಲ, ಕಥೆಯಿಲ್ಲ, ಜಗಳ ಅಂತೂ ಇಲ್ಲವೇ ಇಲ್ಲ. ಸರಿ, ಏನಾದ್ರೂ ರೇಗಿಸಿದ್ರ ಅಂದ್ರೆ ಅದೂ ಇಲ್ಲ. ಸುಮ್ಮನೆ ವಾಕಿಂಗ್ ಮಾಡ್ತಿದ್ದ ಮಹಿಳೆ ಮೇಲೆ ಏಕಾಏಕಿ ಸಾಕು ನಾಯಿ ಏಕಾಏಕಿಯಾಗಿ ದಾಳಿ ಮಾಡಿದ. ನಾಯಿ ಎಗರ್ತಿದ್ದಂತೆ ಭಯಭೀತಗೊಂಡ ಮಹಿಳೆ ನೆಲಕ್ಕುರುಳಿಸಿದ್ದಾಳೆ. ನೆಲಕ್ಕೆ ಬಿದ್ದ ಮೇಲೆ ಇನ್ನಷ್ಟು ಕ್ರೂರಿಯಾದ ಶ್ವಾನ ಮಹಿಳೆಯ ಮುಖ ಮೂತಿ ನೋಡದೆ ಸಿಕ್ಕ ಕಡೆಯೆಲ್ಲ ಕಚ್ಚಿದೆ. ಆ ನಾಯಿಯ ಮಾಲೀಕ ಬಂದು ಎಳೆಯಲಿಲ್ಲ ಅಂದ್ರೆ ಬಹುಶಃ ಆ ಮಹಿಳೆ ಅಲ್ಲೇ ಸತ್ತು ಬಿಡ್ತಿದ್ಲೇನೋ ಅನ್ಸುತ್ತೆ. ಹೇಗೋ ನಾಯಿಯ ಮಾಲೀಕನ ಹೋರಾಟ ಮಾಡಿ ಅದನ್ನ ಎಳೆದುಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗಾಗಲೇ ಆ ಮಹಿಳೆಯ ರಕ್ತ ನೆಲಕ್ಕೆ ಚಿಮ್ಮಿತ್ತು. ಕತ್ತಿನ ಭಾಗದಿಂದ ರಕ್ತ ಸೋರುತ್ತಿತ್ತು. ಒಂದು ಕ್ಷಣ ಮನೆಯವರೆಲ್ಲ ಅಕ್ಷರಶಃ ದಂಗಾಗಿ ಹೋಗಿದ್ರು. ಆಮೇಲೆ ಕೆಲವೇ ಕ್ಷಣಗಳಲ್ಲಿ ಆಕೆಯನ್ನ ಕಾರಿನ ಮೂಲಕ ಆಸ್ಪತ್ರೆಗೆ ರವಾನಿಸಲಾಯಿತು. ಇನ್ನು ನಾಯಿಯ ಡೆಡ್ಲಿ ಅಟ್ಯಾಕ್ ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ. ನಾಯಿಯ ಭಯಾನಕ ದಾಳಿಗೆ ಮಹಿಳೆಯ ತಲೆ, ಮುಖ, ಕುತ್ತಿಗೆ ಭಾಗದಲ್ಲಿ 50ಕ್ಕೂ ಹೆಚ್ಚು ಹೊಲಿಗೆ ಹಾಕಲಾಗಿದೆ. ಕಳೆದ 4 ದಿನಗಳಿಂದಲೂ ಖಾಸಗಿ ಆಸ್ಪತ್ರೆಯಲ್ಲಿ ಆ ಮಹಿಳೆ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಅನ್ನೋದು ಬಿಟ್ರೆ ಆಕೆಯ ಪರಿಸ್ಥಿತಿ ಹೇಳತೀರದ್ದಾಗಿದೆ. ಆದ ಮಹಿಳೆಯ ಪತಿ ನಾಯಿಯ ಮಾಲೀಕನ ವಿರುದ್ಧ HSR ಲೇಔಟ್ನಲ್ಲಿ ದೂರು ದಾಖಲಿಸಿದ್ದಾರೆ. ಮಾಲೀಕನ ನಿರ್ಲಕ್ಷ್ಯದಿಂದ ನಾಯಿ ತನ್ನ ಪತ್ನಿ ಮೇಲೆ ದಾಳಿ ಮಾಡಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿರುವ ಸಂದರ್ಭದಲ್ಲೇ ಸಾಕು ನಾಯಿ ಅಟ್ಯಾಕ್ ಮಾಡಿರುವುದು ನಿಜಕ್ಕೂ ಕಳವಳಕಾರಿ. ಇಂತಹ ಘಟನೆ ನೋಡಿದ ಮೇಲೆ ಪ್ರಾಣಿಗಳು ನಮ್ಮಂತೆ ಜೀವಿಗಳು, ಅವುಗಳಿಗೂ ನಮ್ಮ ಜೊತೆ ಜೀವಿಸುವ ಹಕ್ಕಿದೆ ಎಂಬ ವಿಚಾರದ ಬಗ್ಗೆ ಆತಂಕ ಹೆಚ್ಚುತ್ತಿರುವುದಂತೂ ಸುಳ್ಳಲ್ಲ. ಉಲ್ಲಾಸ್ ಎಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.